ಹಾಯ್ ಓಕೆ ಎಲ್ಲ ಒಂದು KCT ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಲೈವ್ ಡೆಮೋ ಮಾಡಿ ಚಾಯ್ಸ್ 2 ಕೊಟ್ಟವ್ರಿಗೆ ಅಥವಾ ಚಾಯ್ಸ್ 3 ಕೊಡೋರಿಗೆ ಎಡಿಟ್ ಮಾಡ್ತಕ್ಕಂಥ ಲೈವ್ ಡೆಮೋನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಒಂದು ಸ್ಟೂಡೆಂಟ್ ನಿಮಗೆ ಲೈವ್ ಡೆಮೋ ಆಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಮಾಡಿ. ಓಕೆ, ತಪ್ಪು ಮಾಡೋಕೋಬೇಡಿ. ಫಸ್ಟ್ ರೌಂಡ್ ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ಇವಾಗ ಮಾಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ಬೆಟರ್, ಯಾಕಂದರೆ ಸೆಕೆಂಡ್ ರೌಂಡ್ಗೆ ಅಡ್ಮಿಷನ್ ಕಂಪಲ್ಸರಿ ಇದೆ. KCT ಸ್ಟೂಡೆಂಟ್ಗೆ, ನೀಟ್ ಸ್ಟೂಡೆಂಟ್ಗೆ ಕಂಪಲ್ಸರಿ ಏನಿಲ್ಲ. ಬಟ್ ನೀಟ್ ಸ್ಟೂಡೆಂಟ್ಗೆ ಸೆಕೆಂಡ್ ರೌಂಡ್ಗೆ ಅವ್ರಿಗೂ ಕೂಡ ಕಂಪಲ್ಸರಿ ಇದೆ. ಬಟ್ ನೀಟ್ ಸ್ಟೂಡೆಂಟ್ಗೆ ಇದು ಫಸ್ಟ್ ರೌಂಡ್ ಆಗಿರೋ ಕಾರಣ ನಿಮಗೆ 4 ಚಾಯ್ಸಸ್ ಕೊಡ್ತಾರೆ. ಬಟ್ KCT ಸ್ಟೂಡೆಂಟ್ಗೆ ನಿಮ್ಗೆ ಏನಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲನೂ ಕೂಡ ಇರುತ್ತೆ. ಓಕೆ, ಅಂದರೆ ಅಡ್ಮಿಷನ್ ಆಗಬೇಕು ಆ್ಯಂಡ್ ಎಕ್ಸಿಟ್ ಆಗ್ಬೋದು, 2 ಆಪ್ಷನ್ ಕೊಡ್ತಾರೆ. ಬಟ್ KCT ಸ್ಟೂಡೆಂಟ್ಗೆ ಮಾತ್ರ ಮಸ್ಟ್ ಮ್ಯಾಂಡೇಟರಿ ಅಡ್ಮಿಷನ್. ಓಕೆ, ನಾನು ಇವಾಗ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಲೈವ್ ಡೆಮೋ ಅಂದರೆ ವಿತ್ ನೀವು ಈಗಾಗಲೇ ಯಾವುದೋ ಒಂದು ಕಾಲೇಜ್ ಸಿಕ್ಕಿರ್ತದೆ ಫಸ್ಟ್ ರೌಂಡ್ಗೆ. ಓಕೆ, ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಗೆ ಈ ಕಾಲೇಜ್ ಸಿಕ್ಕಿದೆ. ಹಂಗಾಗಿ ನಾನೀಗ ಡೈರೆಕ್ಟಾಗಿ ಲಾಗಿನ್ಗೆ ಹೋಗ್ತೀನಿ. ಲಾಗಿನ್ ಕೆಳಗಡೆ ಲಾಸ್ಟ್ ಡೇಟ್ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಇನ್ನೊಂದು ಟೈಮು 13/8/2026 ಬೆಳಗ್ಗೆ 9 ಗಂಟೆಗೆ ಲಾಸ್ಟ್ ಡೇಟ್ ಇರೋ ಕಾರಣ ಆಪ್ಷನ್ ಎಂಟ್ರಿ ಆದಷ್ಟು ಬೇಗ ಮಾಡ್ಕೊಳ್ಳಿ. ಓಕೆ, ಒಂದು ಗುಡ್ ನ್ಯೂಸ್, ಈಗ ಯಾರೆಲ್ಲ ನೀಟ್ ಸ್ಟೂಡೆಂಟ್ ಇದ್ರೋ ನಿಮಗೆ ಮಾಕ್ ರಿಸಲ್ಟ್ ಬರುತ್ತೆ. ಓಕೆ, ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಕ್ಲೋಸ್ ಆದ ತಕ್ಷಣ ನಿಮಗೂ ಕೂಡ ಮಾಕ್ ರಿಸಲ್ಟ್ ಬರುತ್ತೆ. ನೀವು ಸೆಕೆಂಡ್ ರೌಂಡ್ಗೆ ಲಾಗಿನ್ ಆಗುವಾಗ KCT ಸ್ಟೂಡೆಂಟ್ ಓಕೆ ನೀವು ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಥವಾ ಆಪ್ಷನ್ ಎಂಟ್ರಿ ಮಾಡುವಾಗಂತೂ ಆ ಅಗ್ರಿ ಮೇಲೆ ಕೊಟ್ಬಿಟ್ಟು ಪ್ರೊಸೀಡ್ ಟು ಆಪ್ಷನ್ ಎಂಟ್ರಿ ಕೊಡಲೇಬೇಕು. ಓಕೆ, ಕೊಟ್ಟಾದ ತಕ್ಷಣ ನಿಮಗೆ ಮೊದಲು ಫಸ್ಟ್ ರೌಂಡ್ಗೆ ಏನು ಆಪ್ಷನ್ ಎಂಟ್ರಿ ಮಾಡಿದ್ರಿ ಎಲ್ಲನೂ ಕೂಡ ಶೋ ಅಪ್ ಆಗ್ತದೆ. ಓಕೆ, ಈ ಒಂದು ಸ್ಟೂಡೆಂಟ್ಗೆ ಈ ಒಂದು ಕಾಲೇಜ್ ಸಿಕ್ಕಿರೋ ಕಾರಣ ಓಕೆ 55ನೇ ಸಿಕ್ಕಿದೆ ಅಥವಾ 55ನೇ ಸಿಕ್ಕಿರೋ ಕಾರಣ ಮೇಲ್ಗಡೆ ಎಲ್ಲನೂ ಕೂಡ ಕಾಲೇಜಸ್ ಶೋ ಅಪ್ ಆಗ್ತದೆ. ಯಾಕಂದರೆ ಚಾಯ್ಸ್ 2ನ ಕೊಟ್ಟಿರ್ತದೆ. ನೀವು ಕೂಡ ಚಾಯ್ಸ್ 2 ಆರ್ 3 ಕೊಟ್ಟಿರ್ತೀರ. 3 ಕೊಟ್ಟರೆ ಕಾಲೇಜು ಇದೊಂದು ಅಂದರೆ ಸಿಕ್ಕಿರೋ ಕಾಲೇಜ್ ಬಿಟ್ಟು ರಿಮೈನಿಂಗ್ ಎಲ್ಲನೂ ಕೂಡ ಶೋ ಅಪ್ ಆಗಿರ್ತದೆ. ಚಾಯ್ಸ್ 2 ಕೊಟ್ಟವ್ರಿಗೆ ಏನಂತಂದರೆ ಆ ಒಂದು ಕಾಲೇಜ್ ಮಾತ್ರ ಈ ರೀತಿಯಾಗಿ ಬೋಲ್ಡಲ್ಲಿ ಕಾಣಿಸ್ಬಿಟ್ಟು ರಿಮೈನಿಂಗ್ ಎಲ್ಲನೂ ಕೂಡ ಮೇಲ್ಗಡೆ ತೋರಿಸ್ತಾ ಇರ್ತದೆ. ಎಡಿಟ್ ಯಾವ ರೀತಿ ಮಾಡ್ಕೋಬೋದು. ಈ ಸರ್ತಿ ಒಂದು ಗುಡ್ ನ್ಯೂಸ್ ನಿಮ್ಗೆ ಏನಂತಂದರೆ ಡಿಸಿಪ್ಲಿನ್ ಕ್ಲಿಕ್ ಮಾಡ್ಕೊಂಡಾಗ ನೀವು ಹೊಸದಾಗಿ ಕಾಲೇಜು ಅಥವಾ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ ನರ್ಸಿಂಗ್ ಭಾಳ ಇಂಟ್ರೆಸ್ಟ್ ಇರೋ ಕಾರಣ ನರ್ಸಿಂಗ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ನಿಮಗೆ ನರ್ಸಿಂಗ್ ಅಂತ ಹೇಳಿದಾಗ ಪ್ರತಿಯೊಂದು ಟೈಮ್ ಹೇಳ್ತದೆ GG ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತಂದು. ಓಕೆ, GG ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಷ್ಟೊಂದು ಕಾಲೇಜಸ್ ಕೂಡ ಹೊಸದಾಗಿ ಆ್ಯಡ್ ಮಾಡ್ಲಿಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ಯಾವುದೋ ಒಂದು ಕಾಲೇಜ್ ಮಿಸ್ ಆಗಿ ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ ಅಂದರೆ ಫಸ್ಟ್ ರೌಂಡ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ ಅಂತಂದರೆ ಇವಾಗ ಆ್ಯಡ್ ಮಾಡ್ಕೋಬೋದು. ಹೌದಾ, ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ ಬ್ರದರ್ ಅಂತಂದರೆ ಬರುತ್ತೆ. KEದವ್ರು ನಿಮಗೋಸ್ಕರ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳಿ. ಓಕೆ, ಈ ಪ್ರಿಯಾರಿಟಿ ನಿಮ್ದು 55 ಅಂತ ಇದೆ. ಹಂಗಾಗಿ ಇದು ಲಾಸ್ಟ್ನೇ ಆಪ್ಷನ್ ಅಂತ ಅಂದರೆ ಇದಕ್ಕಿಂತ ಬೆಟರ್ ಈಗ ಮೇಲ್ಗಡೆ ಹಾಕೋಬೇಕು ನೀವು. ಓಕೆ, 54 ಇದೆ, ನಿಮ್ಗೆ 55ನೇ ಪ್ರಿಯಾರಿಟಿ ಯಾವುದೋ ಒಂದು ಕಾಲೇಜ್ ಬೇಕಿದೆ ಇವಾಗ. ಓಕೆ, ಈಗ ಯಾವುದೋ ಒಂದು ಕಾಲೇಜು 55ನೇದು ಬೇಕಿದೆ. ತೋರಿಸ್ಲಿಕ್ಕೋಸ್ಕರ ಹಾಕಿ ಡಿಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಈಗ ಒಂದು RVS ಕಾಲೇಜ್ ಕಾಣಿಸ್ತಾ ಇದೆ. ಇದು ನಾನು 55 ಅಂತ ಹಾಕ್ಕೊತೀನಿ. ಓಕೆ, 55 ಹಾಕ್ಕೊಂಡ್ಬಿಟ್ಟು ಏನು ಕೆಳಗಡೆ ಕೊಡ್ತೀನಿ ಅಂತಂದರೆ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ ಇವಾಗ. ಓಕೆ, ಇಲ್ಲಿ ಏನಂತಂದ್ರೆ ಕೆಳಗಡೆ ಬಂದುಬಿಟ್ರೆ ಸೇವ್ ಆ್ಯಂಡ್ ಸಬ್ಮಿಟ್ ಆಪ್ಷನ್ ಬರುತ್ತೆ. ನಾನು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ಬೋದು ಇವಾಗ. ಆಯಿತಾ, ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಇದೆ. ಆ್ಯಂಡ್ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕೊಟ್ಬಿಟ್ಟು ಏನಾಗ್ತದೆ ಅಪ್ಡೇಟ್ ಆಗ್ತದೆ ಆಪ್ಷನ್ನು. ಓಕೆ, ಇಲ್ಲಿ ಕೆಳಗಡೆ ನೋಡಿ 55ನೇದು ಏನು ಬಂದಿರುತ್ತೆ ಅಂದರೆ RVS ಕಾಲೇಜ್ ಬಂದಿದೆ. ಓಕೆ, ಇದು ನನಗೆ ಬೇಡ, ನನಗೆ ಈಗ ಹಾಕ್ಕೊಂಡಿದ್ದೆ ಅಥವಾ ಈಗ ನಾನು ಮುಂಚೆ ಯಾವುದಾದ್ರೂ ಒಂದು ಕಾಲೇಜ್ ಹಾಕ್ಕೊಂಡಿದ್ದೆ ಅದರಲ್ಲಿ ಬೇಡ ಅಂತಂದರೆ ಡಿಲೀಟ್ ಮಾಡ್ಕೋಬೋದು. ನನಗೆ ಇದು ಬೇಡ. ಓಕೆ, ಇದು ಏನು ಮಾಡಬೇಕು ಬೇಡ ಅಂತಂದರೆ ಈಗ ಯಾವುದೋ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಇದರಲ್ಲಿ ಯಾವುದೋ ಒಂದು ಬೇಡ ಅಂತಂದರೆ ಸಿಂಪಲ್ಲಾಗಿ 0 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಪ್ಡೇಟ್ ಆಪ್ಷನ್ ಅಂತ ಕೊಡಿ. ಅಪ್ಡೇಟ್ ಆಪ್ಷನ್ ಅಂತ ಕೊಟ್ಟರೆ ಏನಾಗ್ತದೆ ಮುಗಿದೋಗುತ್ತೆ, ಅಂದರೆ ಅದು ಡಿಲೀಟ್ ಆಗುತ್ತೆ. ಕೊನೆಯ ಟೈಮ್ ನೀವು ಎಲ್ಲಿವರೆಗೂ ಕೂಡ ಈ ರೀತಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಿರ್ತೀರೋ ಅಂದರೆ ಕೊನೆಯ ಬಾರಿ ಅಂದರೆ ಕೊನೆಯ ಟೈಮ್ವರೆಗೂ ಕೂಡ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ನೀವು ಅದನ್ನು ಕನ್ಸಿಡರ್ ಮಾಡ್ಕೊತಾರೆ ಅವರು. ಓಕೆ, ಆ್ಯಂಡ್ ಕೊನೆಯ ಬಾರಿಗೆ ನೀವೇನು ಅಪ್ಡೇಟ್ ಆಪ್ಷನ್ ಕೊಟ್ಟಿರ್ತೀರೋ ಅದನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡ್ಕೊಂಡೆ ರಿಸಲ್ಟ್ ಬರುತ್ತೆ. ನೀವು ಬೇಕಾದ್ರೆ ನಾನು ಡೌನ್ಲೋಡ್ ಆಪ್ಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಒಂದು PDF ಡೌನ್ಲೋಡ್ ಆಗುತ್ತೆ. PDF ಯಾವ ರೀತಿ ಅಂತ ನಿಮ್ಗೆ ಫಸ್ಟ್ ರೌಂಡಿಗೆ ಗೊತ್ತಾಗಿರುತ್ತೆ. ಓಕೆ, ಈ ರೀತಿಯಾಗಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿರೋ PDF ಬರುತ್ತೆ. ಆಯಿತಾ, ಇದರಲ್ಲಿ ನಿಮಗೆ ಗೊತ್ತಿರುವಾಗೆ ಈ ಪ್ರಿಯಾರಿಟಿ ಲೋಯೆಸ್ಟ್ ಪ್ರಿಯಾರಿಟಿ 54 ಇದೆ, ಹೈಯೆಸ್ಟ್ ಪ್ರಿಯಾರಿಟಿ 1 ಅಂತ ಕೊಟ್ಟಿದ್ದಾರೆ. ಫೀಸು ಕೂಡ ನೋಡಿ. ಆ್ಯಂಡ್ ಇದ್ರ ಜೊತೆಗೆ ಆ ಸ್ಟೂಡೆಂಟ್ ಏನು ಹಾಕ್ಕೊಂಡಿದ್ರು, ಓಕೆ, ನರ್ಸಿಂಗ್ ಜೊತೆಗೆ ಬೇರೆಯನ್ನು ಕೂಡ ಹಾಕ್ಕೊಂಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀವಿ ನೋಡಿ. ಅಗ್ರಿಕಲ್ಚರ್ ಕೂಡ ಹಾಕ್ಕೊಂಡಿದೆ. ನೀವು ಬೇಕಾದ್ರೆ ಬೇರೆ ಕೋರ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೆಕೆಂಡ್ ರೌಂಡ್ಗೆ ಬರಲ್ಲ ಅಂತ ಅನ್ನಂಗೆಲ್ಲ ಬರ್ತಾ ಇದೆ. ಇದು KEದವ್ರು ಕೊಟ್ಟಿರೋದು, ನಿಮಗೆ ಯೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ಗೆ ಯಾವ ವರ್ಷನೂ ಕೂಡ ಕೊಟ್ಟಿಲ್ಲ, ಇದೇ ಫಸ್ಟ್ ಟೈಮ್ ಕೊಟ್ಟಿರೋದು. ಓಕೆ, ಮತ್ತೆ ನೀವು ಯಾವುದೇ ರೀತಿ ಪೇ ಮಾಡೋಂಥ ಅವಶ್ಯಕತೆಯೂ ಕೂಡ ಇಲ್ಲ. ಅದೇ ಮೊದಲಿಗೆ 750 ರೂಪಾಯಿ ಕಟ್ಟಿ ಬಂದಿದ್ದಾರಲ್ಲ ಅದೇ ಇದ್ದರೆ ಸಾಕು. ಓಕೆ, ಚಾಯ್ಸ್ 3 ಕೊಟ್ಟವ್ರಿಗೂ ಸಹಿತ ಹೊಸದಾಗಿ ಆ್ಯಡ್ ಮಾಡ್ಬೋದು, ವರಿ ಮಾಡ್ಕೋಬೇಡಿ. ಅದು ಒಂದೇ ಕಾಲೇಜ್ ನಿಮಗೆ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಅದು ಬೇಡ ಅಂತ ಡಿಲೀಟ್ ಮಾಡ್ಕೊಂಡ್ರೆ ಮತ್ತೆ ಅದು ಹೆಂಗೆ ಬುಕ್ ಕೊಡ್ತಾರೆ, ಕೊಡೋದಿಲ್ಲ. ಅಂದರೆ ಯಾವುದು ಸಿಕ್ಕಿದೆ ಅದು ಬೇಡ ಅಂತ ಚಾಯ್ಸ್ ಕೊಟ್ಟಿರ್ತೀರೋ ಚಾಯ್ಸ್ 3ನೋ ಅದೊಂದು ಬಿಟ್ಟು ರಿಮೈನಿಂಗ್ ಎಲ್ಲನೂ ಕೂಡ ಆ್ಯಡ್ ಮಾಡಬಹುದು. ಸಿಂಪಲ್ ಆಗಿದೆ. ಫಸ್ಟ್ ರೌಂಡ್ಗೆ ಇದ್ದಿದ್ದಂಗೆ ಎಲ್ಲನೂ ಕೂಡ ಚೇಂಜಸ್ ಕೂಡ ಇದ್ದಾವೆ. ಆ್ಯಂಡ್ ಮುಂಚಿತವಾಗಿ ನರ್ಸಿಂಗ್ ಸ್ಟೂಡೆಂಟ್ಗೆ ಎಸ್ಪೆಷಲಿ ಹೇಳ್ತಿದ್ದೀನಿ, ಇಲ್ಲಿ GG ಆ್ಯಂಡ್ GP ಅಂತ ಇದೆ.
ನೋಡಿ GP ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ GG ಸೆಲೆಕ್ಟ್ ಮಾಡ್ಕೊಂಡಿನಿ 10,000 ತೋರಿಸ್ತದೆ. GP ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ಅಷ್ಟೇ ನಿಮಗೆ. ನೋಡಿ ಎಲ್ಲನೂ ಕೂಡ ಕಾಲೇಜ್ ಫೀಸ್ ಎಷ್ಟು ಬಂತು, 1,00,000 ರೂಪಾಯಿ ಬಂದ್ಬಿಡ್ತು. ಸೊ ಹಂಗಾಗಿ ಫೀಸ್ ನೋಡ್ಕೋಬೇಕು, ಯಾಕಂದರೆ ಸುಮ್ಮನೆ GP ಹಾಕ್ಕೊಂಡು ಏನು ಮಾಡ್ತಾರೆ, GG ಸೀಟಲ್ಲೇ ಸಿಗ್ತದೆ. ಕಟ್ ಆಫು ಖಂಡಿತವಾಗ್ಲೂ ಕೂಡ ಭಾಳಷ್ಟು ಇನ್ಕ್ರೀಸ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ 70,000 ನಿಂದಿರ್ತಕ್ಕಂಥ ಕಟ್ ಆಫು 80ರಿಂದ 80,000 ಕೂಡ ಹೋಗುತ್ತೆ. ನರ್ಸಿಂಗ್ ಹೇಳ್ತಾ ಇರೋದು. ಈಗ 1,30,000 ನೀವು ನಿಲ್ತಾ ಇದ್ದ ಒಂದು ಕಾಲೇಜು ಈಗ 1,50,000 ಕೂಡ ಹೋಗುತ್ತೆ. ಸೊ ಕಟ್ ಆಫ್ ಭಾಳ ಇನ್ಕ್ರೀಸ್ ಆಗುತ್ತೆ, ವರಿ ಮಾಡ್ಕೊಬಿಡಿ. ಓಕೆ, ಸೊ ಇಷ್ಟೇ ಗೊತ್ತಾಯ್ತು ಅನ್ಕೊಂತೀನಿ. ಕೊನೆಯದಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ, ಇಲ್ಲಾಂತಂದ್ರೆ ನಿಮಗೆ ಸಮಸ್ಯೆ ಆಗ್ಬೋದು ಅಂತಂದು. ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತೆ ಇನ್ನೊಂದು ಟೈಮ್ ಇದು ಕಾಲೇಜ್ ಸಿಕ್ಕಿರೋದು ಸ್ಟೂಡೆಂಟ್ಗೆ. ಸೊ ನಿಮ್ಮ ಪೇಮೆಂಟ್ ಆ್ಯಕ್ಟಿವಿಟಿ ಎಲ್ಲನೂ ಕೂಡ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದು ಆದಮೇಲೆ ತಿಳಿಸ್ತಾರೆ ಎಲ್ಲನೂ ಕೂಡ. ಓಕೆ, ಲಾಸ್ಟ್ ಡೇಟ್ ಕೂಡ ಇನ್ನೊಂದು ಟೈಮ್ ನೋಡ್ಕೊಂಬಿಡಿ. ಓಕೆ ಇದಿಷ್ಟು ಏನಿಲ್ಲ. ಮತ್ತೇನು ನಾನು ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ಇನ್ನೊಂದು ಟೈಮ್ ಲಾಗಿನ್ ಆಗಬೇಕಂದ್ರೆ ಸಮಸ್ಯೆ ಬರಲ್ಲ. ಓಕೆ, ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಕ್ಸಿಟ್ ಆಯಿತು. ಸೇಮ್ ನೀವು ಮತ್ತೆ ಬೇಕಾದ್ರೆ ಲಾಗಿನ್ ಆಗ್ತಾರೆ ಅಂತಂದರೆ ಈಗ ಅಪ್ಲಿಕೇಶನ್ ನಂಬರು, CT ನಂಬರು, ಓಕೆ ಅಪ್ಲಿಕೇಶನ್ ನಂಬರು, CT ನಂಬರು ಆ್ಯಂಡ್ ನಿಮ್ಮ ಕ್ಯಾಪ್ಚರ್ ಎಂಟ್ರಿ ಮಾಡಿ OTP ಹಾಕಿ ಆ್ಯಂಡ್ ಕೊನೆಯದಾಗಿ ನಿಮ್ಮ PS ವೆರಿಫೈ ಮಾಡಿಬಿಟ್ರೆ ಲಾಗಿನ್ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಲೈವ್ ಡೆಮೋ ಆಗಿತ್ತು. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿದ್ದೀನಿ. ಬಾಯ್.